ನಮ್ಮ ಮಗಳನ್ನ ಸೇರಿಸಿದ್ವಿ ಶ್ರೀ ಚೈತನ್ಯ ಟೆಕ್ನೋ ಅಂತ. ಅಲ್ಲಿ ನಮ್ಮ ಮಗಳಿಗೆ ಬೇಸಿಕ್ ಇಲ್ಲದೆ ಕಾರಣ ನಾವು ಭಾಳ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿತ್ತು. ಏನು ಎಕ್ಸಾಮಲ್ಲಿ ಎಲ್ಲ ಪ್ರತಿಯೊಂದು ಔಟ್ ಏನೂ ತೆಗಿತಿರಲಿಲ್ಲ. ಅದಕ್ಕೆ ಯಾರೋ ಒಬ್ರು ಹಿಂಗೆ ದಾವಣಗೆರೆಯಲ್ಲಿ ಒಬ್ಬರು ಇದ್ದಾರೆ, ವಿಜಯ್ ಕುಮಾರ್ ಅಂತ, ಅವ್ರ ಹತ್ರ ಹೋದರೆ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ ಅಂತ ಹಿಂಗೆ ಹೇಳಿದರು. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬೆಂಗಳೂರು ಅಲ್ಲಿ ಇಂಟ್ರ್ಯೂ ಮಾಡಿದಾಗ ನಮ್ಮ 2 ತಿಂಗಳು ಕಳಿಸ್ರಿ, ನಾನು ಪ್ರಿಪೇರ್ ಮಾಡ್ತೀನಿ ಅಂದಾಗ 0 ಇರೋರನ್ನ ಈಗ 95% ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಯಾರು ಬಂದ್ರೂ ಅವ್ರಿಗೆ ಅನುಕೂಲ ಆಗುತ್ತಿಲ್ಲ ಅಂತಂದು ಹೇಳ್ತೀವಿ. ಮನ್ವಂತರ ಅಂತ ಒಂದು ಬ್ರಾಂಚ್ ಮಾಡ್ಕೊಂಡಿದ್ದಾರೆ ದಾವಣಗೆರೆಯಲ್ಲಿ. ಇವರು ಫಾಸ್ಟ್ ಇರೋ ಹುಡುಗರನ್ನ ಯೋಚನೆ ಮಾಡಲ್ಲ, ಡಲ್ಲಿರೋ ಹುಡುಗರನ್ನೇ ಇವರು ಪ್ರಿಪೇರ್ ಮಾಡಲಿಕ್ಕಾಗೆ ಇವರು ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಚೆನ್ನಾಗಿ ಮಾಡಲಿ, ನಮ್ಮಂಥ ಫ್ಯಾಮ್ಲಿಗಳಿಗೆಲ್ಲ ಪೇರೆಂಟ್ಸ್ಗೆಲ್ಲ ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದರೆ ನಮ್ಮ ಮಕ್ಕಳು ಮುಂದುವರಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಮನ್ವಂತರ ಸ್ಕೂಲ್ ಅಂತ ವಿಜಯ್ ಕುಮಾರ್ ಅಂಗಡಿ ಅಂತ ಅವರು ನಡೆಸ್ತಾ ಇದ್ದಾರೆ. ಇದನ್ನು ಅಲ್ಲಿ ಸೇರಿಸಿದರೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ. ಶ್ರೀರಾಮ್ಪುರ ನೇಟಿವು. ಅಲ್ಲಿ ನನ್ನ ಮೊಮ್ಮಗ ರಾಮನ್ ಸ್ಕೂಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇದ್ದ. ಆದರೂ ನಮಗೆ ಅಲ್ಲಿ ಸಫಿಷಿಯೆಂಟು ಎಜುಕೇಷನ್ನು ಇವನಿಗೆ ಸಿಕ್ಕಿರಲಿಲ್ಲ. ಹೀಗೆ ನಾವು ಈಗಿದ್ದಾಗ ನಮ್ಮ ಸೊಸೆ ಕಾವ್ಯ ಅಂತಕ್ಕಂಥವರು ಮೊಬೈಲ್ ಸರ್ಚ್ ಮಾಡಿ ಮನ್ವಂತರ ಶಾಲೆ ದಾವಣಗೆರೆಯಲ್ಲಿದೆ, ತುಂಬ ಚೆನ್ನಾಗಿ ಫೇಮಸ್ ಆಗಿದೆ, ಮೇಲಾಗಿ ಒಳ್ಳೆಯ ಎಜುಕೇಷನ್ನು ಟೀಚಿಂಗು ಎಲ್ಲ ಬರಹದಿಂದ ಹಿಡಿದು 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ವರೆಗೆ ಏನು ಟಚ್ ಕೊಡಬೇಕು ಅದನ್ನು ಕೊಡ್ತಕ್ಕಂಥ ಒಂದು ವಿಚಾರ ಗೊತ್ತಾಯಿತು. ಆದ್ದರಿಂದ ನಾವು ಇಲ್ಲಿ ಬಂದು ನನ್ನ ಮೊಮ್ಮಗನ ಸೇರಿಸಿದ್ವಿ. ಸೇರಿಸುವಾಗ ತುಂಬ ಈ ಕನ್ನಡ ಲ್ಯಾಂಗ್ವೇಜಲ್ಲಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ತುಂಬ ವೀಕಿತ್ತು. ಈಗ ಕನ್ನಡ ನಮ್ಮ ಮನಸ್ಸು ತೃಪ್ತಿಯಾಗೋಷ್ಟು ಚೆನ್ನಾಗಿದೆ. ಹಾಗೆಯೇ ಇಂಗ್ಲೀಷ್ ಬರಹ ಸ್ವಲ್ಪ ಭಾರಿ ಇದಿತ್ತು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈಗ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ, ನೋಡೋದಕ್ಕೆ ಖುಷಿಯಾಯಿತು. ಹಾಗೆಯೇ ಮ್ಯಾಥಮೆಟಿಕ್ಸ್ ನೋಡಿದೆ, ಅದು ಚೆನ್ನಾಗಿದೆ. ಆಮೇಲೆ ಲೀವ್ ಲೆಟರು, ರೈಟಿಂಗ್ಸು ಇವೆಲ್ಲ ಚೆನ್ನಾಗಿ ಕಲಿಸಿದ್ದಾರೆ. ಆದರೆ ಇನ್ನೊಂದು ಕೊರತೆ ಏನಪ್ಪ ಅಂದರೆ ಸ್ವಲ್ಪ ಅವನು ಇಂಗ್ಲೀಷ್ ಮೀಡಿಯಮ್ ಓದೋದ್ರಿಂದ ಸ್ವಲ್ಪ ಸ್ಪೋಕನ್ ಇಂಗ್ಲೀಷು ಮುಂದೆ ಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇಲ್ಲೇ ಅಡ್ಮಿಷನ್ ಮಾಡಿದರೆ ತುಂಬ ಸಂತೋಷ ಆಯಿತು. ಹೀಗೆ ನಾನು ಈ ಒಂದು ಮನ್ವಂತರ ಶಾಲೆ ಸಿಬ್ಬಂದಿಗೂ ಮತ್ತು ಈ ಮುಖ್ಯಸ್ಥರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು, ಅವ್ರಿಗೆ ನಾನು ಚಿರಋಣಿ. ನಮಸ್ತೆ. ಫಸ್ಟು ಎಲ್ಲ ಟೀಚರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಮನ್ವಂತರ ಟೀಮ್ಗೆ. ಮಕ್ಕಳು ಮುಂಚೆ ಇಬ್ಬರೂ ಡಲ್ಲಿದ್ರು, ಅಂದರೆ ಅಕ್ಷರಗಳೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಯಾವ ಅಕ್ಷರ ಯಾವಾಗ ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಸ್ವಲ್ಪ ಕಷ್ಟಪಡ್ತಾಯಿದ್ರು. ಇಲ್ಲಿಗೆ ಬಂದಮೇಲೆ ಚೆನ್ನಾಗಾಗಿದ್ದಾರೆ. ಇನ್ನೂ ಇನ್ಮೇಲಿಂದ ಸ್ಕೂಲಲ್ಲಿ ಎಲ್ಲ ಯಾವ ಥರ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇದು ಇಬ್ಬರು ಚೆನ್ನಾಗಿರೋದು ಫುಲ್ ಖುಷಿ ಇದೆ ನಮಗೆ. ಚೆನ್ನಾಗಿ ಎಕ್ಸಾಮ್ಸಲ್ಲೆಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ವಾರ ಟೆಸ್ಟ್ ಮಾಡಿರೋದ್ರಲ್ಲೆಲ್ಲ. ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಾಗ್ತಿದೆ. ಇಲ್ಲಿಗೆ ಬಂದಮೇಲೆ ಚೆನ್ನಾಗಿ ಆಗ್ತಾಯಿತ್ತು, ಇನ್ನೂ ಚೆನ್ನಾಗಿ ಆಗ್ತಾಯಿದೆ, ಅದು ಖುಷಿ ಇದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮನ್ವಂತರ ಟೀಮ್ಗೆ ಧನ್ಯವಾದಗಳು, ವಿಜಯ್ ಕುಮಾರ್ ಸರ್ಗೆ ಧನ್ಯವಾದಗಳು. ಸಾಕಮ್ಮ. ಎಲ್ರಿಗೂ ನಮಸ್ಕಾರ. ನಾನು ದೀಪಾ ಏರಿ ಅಂತ, ರತನ್ ಪೇರೆಂಟು, ಬಾಡಿಗೆಯಿಂದ ಮಾತಾಡ್ತಿದ್ದೀನಿ. ನನ್ನ ಮಗನ್ನ ಇಲ್ಲೇ ಹಾಕ್ಬೇಕಂತಂದರೆ ಅವನಿಗೆ ಏನೂ ಸರಿಯಾಗಿ ಕನ್ನಡ ಫಸ್ಟಿಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮ್ಯಾಥ್ಸ್ ಆಗಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರಲಿಲ್ಲ. ಒತ್ತಕ್ಷರಗಳಾಗಲಿ ಕೂಡ್ಸಿ ಓದೋದಾಗಲಿ ಯಾವುದೂ ಓದ್ಲಿಕ್ಕೆ ಬರ್ತಿರ್ಲಿಲ್ಲ ಕನ್ನಡ. ಇವಾಗೆಲ್ಲ ಇಲ್ಲಿಗೆ ಹಾಕಿದ್ಮೇಲೆ ಒಂದು ಮಂತಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ. ಎಲ್ಲ ಫಸ್ಟ್ ವೀಕ್ ಟೆಸ್ಟ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರಲಿಲ್ಲ. ಇವಾಗೆಲ್ಲ ಔಟ್ ಆಫ್ 50ಗೆ 46, 44 ಈ ಥರ ಎಲ್ಲ ಮಾಡಿದ್ದಾನೆ ಅವನು. ಆಮೇಲೆ ಟೇಬಲ್ಸ್ ಎಲ್ಲ ಬರ್ತಿರ್ಲಿಲ್ಲ, ಎಡಿಷನ್ನು ಮಲ್ಟಿಪ್ಲಿಕೇಷನ್ನು ಇವೆಲ್ಲ ಸ್ವಲ್ಪ ತುಂಬ ಮಿಸ್ಟೇಕ್ಸ್ ಮಾಡ್ತಿದ್ದ, ಅವನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಕನ್ನಡ ಒತ್ತಕ್ಷರ, ಆಮೇಲೆ ದೀರ್ಘ, ಒತ್ತು ಈ ಥರ ಎಲ್ಲ ಚೆನ್ನಾಗಿ ಓದ್ಲಿಕ್ಕೆ ಬರ್ತಿರ್ಲಿಲ್ಲ, ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಲೆಟರ್ಸ್ನ ಐಡೆಂಟಿಫಿಕೇಶನ್ ಮಾಡ್ತಿದ್ದಾನೆ, ಎಲ್ಲ ಬರೀತಿದ್ದಾನೆ, ಓದ್ತಿದ್ದಾನೆ. ಇಂಗ್ಲೀಷಲ್ಲೂ ಅಷ್ಟೇ, ಇಂಗ್ಲೀಷು ಅಷ್ಟು ಪ್ರೊನೌನ್ಸಿಯೇಷನ್ನು ಕರೆಕ್ಟಾಗಿ ಇದು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಆ ಥರ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಆಮೇಲೆ ಇಲ್ಲಿ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ
ನಮಗೆ ಇಲ್ಲಿ ಈ ಥರ ಇದೆ ಅಂತ ಫಸ್ಟ್ ಗೊತ್ತಿರಲಿಲ್ಲ. ಇಲ್ಲ ಅಂದಿದ್ರೆ 6ಗೆ ನಾವು ಇಲ್ಲಿ ಕರ್ಕೊಂಬಂದು ಹಾಕ್ತಿದ್ವಿ. 5th ಮುಗಿದ ತಕ್ಷಣವೇ ಗೊತ್ತಾಗಿದ್ದು 5th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಈ ಥರ ಇದೆ ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಈ ಥರ ಟೀಚ್ ಮಾಡೋರು, ಕೋಚಿಂಗ್ ಮಾಡೋರು ಎಲ್ಲಿ ಈ ಥರ ಹುಡ್ಕೊಂಡೋದ್ರು ಈ ಥರ ಸ್ಕೂಲ್ ಸಿಗಲ್ಲ. ತುಂಬ ಚೆನ್ನಾಗಿ ಟೀಚರ್ಸ್ ಎಲ್ಲ ಮಕ್ಕಳಿಗೆ ಒತ್ತು ಕೊಟ್ಟು ತುಂಬ ಶ್ರಮ ಹಾಕಿ ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ಅಷ್ಟೇ ಖುಷಿಯಾಗಿ ಎಲ್ಲ ತಂದೆ ತಾಯಿ ನೆನಪಿಲ್ದೇನೆ ಬರ್ತಾರೆ. ಯಾವುದೇ ಮಕ್ಕಳು ಇದ್ದೇ ಇರುತ್ತೆ. ಆ ಥರ ಮಕ್ಕಳನ್ನೆಲ್ಲ ಖುಷಿಯಿಂದ ನೋಡಿಕೊಂಡು ತಮ್ಮೇ ಮಕ್ಕಳನ್ನ ಥರ ಟ್ರೀಟ್ ಮಾಡಿ ಊಟ ತಿಂಡಿ ವ್ಯವಸ್ಥೆ ಯಾವುದೇ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಬಿಲ್ಡಿಂಗ್ ಆಗಲಿ, ಹೇಳೋ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ ಎಲ್ಲ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ನನ್ನ ಮಗ ಅಂತೂ ಒಂದು 70% ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳ್ತಿದ್ದೀನಿ 1.5 ತಿಂಗಳಲ್ಲಿ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನ್ವಂತರ ಕೋಚಿಂಗ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ವಿಜಯ್ ಕುಮಾರ್ ಆಂಟಿ ಸರ್ಗೆ, ಎಲ್ಲ ಟೀಚರ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ. ಮನ್ವಂತರ ಟೀಮ್ಗೆ ಫಸ್ಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ನಾನು ಮನ್ವಂತರ ನೋಡಿದ್ದು ಫಸ್ಟು ಫೇಸ್ಬುಕ್ಕಲ್ಲಿ ನೋಡಿದ್ದು. ಆ ಸರ್ಚ್ ನೋಡಿ ಎಲ್ಲ ಪೇರೆಂಟ್ಸು ಹೇಳಿರೋದು ಉದ್ದೇಶದಿಂದ ನಾನು ನನ್ನ ಮಗ ಕನ್ನಡದಲ್ಲಿ ಡಲ್ ಇದ್ದಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಮನ್ವಂತರ ನಾನು ಚಾಯ್ಸ್ ಮಾಡಿಕೊಂಡೆ. ಈಗ ನನ್ನ ಮಗನ ಇಲ್ಲಿ ಕಳಿಸಿದ ಮೇಲೇ ತುಂಬ ಇಂಪ್ರೂವ್ ಆಗಿದ್ದಾನೆ. ಕನ್ನಡ ವರ್ಡ್ಸ್ ಎಲ್ಲ ಓದ್ತಿದ್ದಾನೆ. ನನಗೆ ಓಕೆ, ನನ್ನ ಮಗ ಇಲ್ಲಿ ಬಿಟ್ಟಿದ್ದಕ್ಕೂ ನಾನು ಚೆನ್ನಾಗಿ ಓದ್ತಿದ್ದಾನೆ ಅಂತ ಭಾಳ ಖುಷಿ ಐತೆ. ಯಾರಾದರೂ ಮಕ್ಕಳು ಓದಿಲ್ಲ ಅನ್ನೋರು ಈ ಮನ್ವಂತರ ಚಾಯ್ಸ್ ಮಾಡ್ಕೊಳ್ರಿ. ಆ ಮನ್ವಂತರದಲ್ಲಿ ಯಾವ ಮಕ್ಕಳು ಹೇಗೆ ಓದಬೇಕು ಅನ್ನೋದು ಹೇಳ್ತಾರೆ. ಫಸ್ಟು ಆ ಜೀವನ ಹೇಗೆ ಅಂತಲೂ ಅವರು ಸರ್ ಎಲ್ಲ ಟೀಮ್ ಅವರು ಕಲಿಸ್ಕೊಡ್ತಿದ್ದಾರೆ. ಹೇಳಲಿಕ್ಕೆ ಖುಷಿ ಪಡ್ತೀನಿ. ನನ್ನ ಮಗ ಇನ್ನೊಂದು ಸರಿ ಹೇಳ್ತೀನಿ, ನನ್ನ ಮಗ ಕನ್ನಡದಲ್ಲಿ ಭಾಳ ಇಂಪ್ರೂವ್ ಆಗಿದ್ದಾನೆ. ಥ್ಯಾಂಕ್ ಯು ಮನ್ವಂತರ. ವಿಜಯ್ ಕುಮಾರ್ ಸರ್ಗೂ ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ದೀಪಿಕಾ ಅಂತ. ನಾವು ಹಾಸನಿಂದ ಬಂದಿರೋದು. ನನ್ನ ಮಗ ತುಷಾರ್ ಅಂತ 8th ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಅವ್ನ ಹ್ಯಾಂಡ್ ರೈಟಿಂಗ್ ಒಂಚೂರು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇಲ್ಲಿ ಕಳಿಸಿದ ಮೇಲೆ ಸ್ವಲ್ಪ ಮನ್ವಂತರಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟು ಆಗಿದೆ, ಪರವಾಗಿಲ್ಲ. ಹ್ಯಾಂಡ್ ರೈಟಿಂಗು ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಅವನು ಓದೋದು, ಬರೆಯೋದು, ಡಿಕ್ಟೇಷನ್ನು ಏನಿದು ಹೇಳಿದ್ರು ಈಗ ಪಟಪಟನ್ ಬರೀತಾನೆ. ಆವಾಗ ತಲೆ ಕೆಡಿಸ್ಕೊತಿರ್ಲಿಲ್ಲ, ಏನೋ ಒಂಥರ ಇರ್ತಿದ್ದ. ಈಗ ಪರವಾಗಿಲ್ಲ, ಆಗ್ಲಿಗೂ ಈಗ್ಲಿಗೂ ಹೋಲಿಸ್ಕೊಂಡ್ರು ಚೆನ್ನಾಗಿ ಇಲ್ಲಿ ಬಂದಮೇಲೆ ಅಡ್ಜಸ್ಟು ಆಗಿದ್ದಾನೆ. ನಮ್ಮನ್ನು ಬಿಟ್ಟಿರ್ತಿರ್ಲಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿ ನಾನು ಹೋಗ್ತೀನಿ ಇರ್ತೀನಿ ಅನ್ನೋ ಧೈರ್ಯ ಬಂದಿದೆ ಅವನಿಗೆ. ಚೆನ್ನಾಗಿದ್ದಾನೆ. ಇಂಥ ಮಕ್ಳುಗಳು ಇದಕ್ಕಿಂತ ಓದೋಕ್ಕೆ ಬರೆಯೋಕ್ಕೆ ಬರದೇ ಇದ್ದರ ಮಕ್ಳು ಅಂತಾರನ್ನ ಇಲ್ಲಿ ತಂದು ಸೇರಿಸಿದರೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮನ್ವಂತರ ತಂಡಕ್ಕೆ ಧನ್ಯವಾದಗಳು. ನಮ್ಮದು ನಾನು ಹಾಸನಿಂದ ಬಂದಿರೋದು. ಹಾಸನಿಂದ ಬಂದಿರೋದು. ಇವಳು 8th ಸ್ಟ್ಯಾಂಡರ್ಡ್ ಇದ್ದು, ಆದರೂ ಈ ಅಕ್ಷರಗಳು ಗೊತ್ತಾಗ್ತಿರ್ಲಿಲ್ಲ ಒಂದೊಂದು ಸತಿ. ಆಮೇಲೆ ಓದು ಅಂದರೆ ಪೂರ್ವ ವಾಕ್ಯದಲ್ಲಿ ಓದ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಅಕ್ಷರಗಳು ಓದ್ತಾಳೆ. ಮತ್ತು ಇಂಗ್ಲೀಷೆಲ್ಲ ನೀಟಾಗಿ ಓದ್ತಿದ್ದಾಳೆ. ಆಮೇಲೆ ಒತ್ತಕ್ಷರಗಳು ಗೊತ್ತೇ ಆಗ್ತಿರ್ಲಿಲ್ಲ, ಹೆಂಗೆ ಬರೆಯೋದು ಏನು ಅಂತೆಲ್ಲ. ಈಗೆಲ್ಲ ಬರೆದಿದ್ದಾಳೆ. ಮ್ಯಾಥ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಖುಷಿ ಆಗ್ತೈತಿ ಇಲ್ಲಿಗೆ ಬಂದಿರೋದಕ್ಕೆ. ಮನ್ವಂತರ ಕಳಿಸಿದ್ಕೂ ನಮಗೆ ಸಾರ್ಥಕ ಅನ್ನಿಸ್ತು. ಥ್ಯಾಂಕ್ ಯು. ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ನನ್ನ ಮಗ ಶಿಬಿ ಅಂತ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಸ್ ಆಗಬೇಕಿತ್ತು. ಮತ್ತು ಸ್ವಲ್ಪ ಮ್ಯಾಥ್ಸಲ್ಲಿ ಅವನು ಸ್ವಲ್ಪ ವೀಕ್ ಇದ್ದ ಅನ್ನಿಸ್ತು. ಹಾಗಾಗಿ ಮನ್ವಂತರ ಕೋಚಿಂಗ್ ಸೆಂಟ್ರಿಗೆ ಸೇರಿಸೋಣ ಅಂತ ಅಂದ್ಕೊಂಡು ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ. ಹಾಗಾಗಿ ಇಲ್ಲಿಗೆ ಸೇರಿಸಿದ್ವಿ. ಇವತ್ತು ಒಂದು ಆನ್ಸರ್ ಶೀಟ್ಸ್ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತಿದೆ. 45 ದಿವಸ ಪೂರೈಕೆ ಮಾಡಿದ್ದಾನೆ. ಚೆನ್ನಾಗಾಗಿದೆ. ಹ್ಯಾಂಡ್ ರೈಟಿಂಗ್ ಹಂತವಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಖುಷಿ ಆಯಿತು ನಮಗೆ ಶೀಟ್ ನೋಡ್ತಿದ್ದ ತಕ್ಷಣವೇ. ಮ್ಯಾಥ್ಸು ಎಲ್ಲ ಹಂತವಾಗಿ ಬಂದು ಇವಾಗ ಔಟ್ ಆಫ್ ತೆಗೆ ಲೆವೆಲಿಗೆ ಬಂದಿದ್ದಾನೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಟು ಮನ್ವಂತರ ಕೋಚಿಂಗ್ ಸೆಂಟರ್. ಗುಡ್ ಮಾರ್ನಿಂಗ್. ನಮಗೆ ಈ ಮನ್ವಂತರ ಕೋಚಿಂಗ್ ಸೆಂಟರ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಇವನ ಟೀಚರ್ಸಿಂದ. ಸೊ ನಮಗಿಲ್ಲಿ ಬಂದು ತುಂಬ ಖುಷಿಯಾಗಿದೆ. ನನ್ನ ತಮ್ಮನ ಹ್ಯಾಂಡ್ ರೈಟಿಂಗ್ ಮುಂಚೆ ಎಲ್ಲ ತುಂಬ ಅಷ್ಟು ಚೆನ್ನಾಗಿ ಬರಿತಾ ಇರಲಿಲ್ಲ. ಇಲ್ಲಿ ಬಂದು ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅವನದು. ಆಮೇಲೆ ಡಿಕ್ಟೇಷನ್ ಅದೆಲ್ಲ ಹೇಳಿದರೆ ಮುಂಚೆ ಎಲ್ಲ ಬರಿತಾ ಇರಲಿಲ್ಲ ಅವನು. ಇವಾಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ವರ್ಡ್ಸ್ ಹೇಳಿದ ಕೂಡಲೇ ಬರಿತಾನೆ. ಸೊ ನಮಗೆ ಇಲ್ಲಿಂದ ತುಂಬ ಹೆಲ್ಪ್ ಆಗಿದೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಅವ್ನ ಟೇಬಲ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾ ಇರಲಿಲ್ಲ, ಬರಿತಾ ಇರಲಿಲ್ಲ ಮುಂಚೆ ಎಲ್ಲ. ಇವಾಗ ಅವನೇ ಅಟೆಂಟಿವ್ ಆಗಿ ಹೇಳೋದು ಬರೆಯೋದೆಲ್ಲ ಮಾಡ್ತಾನೆ. ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಂಗಾಗಿದೆ ಇಲ್ಲಿ ಅವನಿಗೆ ಸ್ಪೋರ್ಟ್ಸಲ್ಲೆಲ್ಲನೂ ಇಂಟ್ರೆಸ್ಟ್ ಇತ್ತು, ಇಲ್ಲಿನೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ನಾವು ಧಾರವಾಡ ಡಿಸ್ಟಿಕ್ ನವಲಗುಂದ ತಾಲೂಕು ಇಬ್ರಾಹಿಂಪುರದಿಂದ ಬಂದೀವಿ. ಇವಳು ನನ್ನ ಮಗಳು ಪ್ರತೀಕ್ಷಾ ಕೊಂಡಿಕೊಪ್ಪ ಅಂತೇಳಿ, ನಾವು ಯಲ್ಲಮ್ಮ ಕೊಂಡಿಕೊಪ್ಪ ಅಂತೇಳಿ. ನನ್ನ ಮಗಳು ಮ್ಯಾಥ್ಸ್ ಮಗ್ಗಿಗಳು ಬರ್ತಿದ್ದಿಲ್ಲ ನೋಡಮ್ಮ, ಹೇಳ್ತಿದ್ಲು ರೀ. ಒಂದೇ ದಿನ ಬಹಾಟ್ ಮಾಡಿದಾಗ ನೆಕ್ಸ್ಟ್ ಡೇ ಮತ್ತೆ ಮರ್ತು ಹೋಗ್ತಿದ್ಲು ರೀ. ಇಲ್ಲಿ ಬಂದ್ಮೇಲೆ 20ವರೆಗೂ ಮಗ್ಗಿ ಹೇಳತ್ತಾಳ್ರಿ. ಹೊಳ್ಳಿ ಕನ್ನಡ ದೊಡ್ಡ ಅಕ್ಷರಗಳನ್ನ ಬರಿತಿದ್ದಿಲ್ಲ ರೀ ಮೇಡಮ್. ಈಗೆಲ್ಲ ಬರೆಯತ್ತಾಳ್ರಿ, ನೀಟಾಗಿ ಬರೆಯತ್ತಾಳ್ರಿ. ಇದು ಹ್ಯಾಂಡ್ ರೈಟಿಂಗ್ ಭಾಳ ಸಣ್ಣ ಬರಿತಿದ್ಲು ರೀ. ಇಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ ಮ್ಯಾಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗ್ಯಾವ್ರಿ. ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ. ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅವ್ರ ಸ್ಕೂಲ್ನಲ್ಲಿ ಕಲಿಸಿದ್ದೆಲ್ಲ ಇಲ್ಲಿ ಬಂದಾಗ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಿತಾ ಇದ್ದಾಳೆ ರೀ. ಮನ್ವಂತರ ತಂಡಕ್ಕೆ ಭಾಳ ನಾವು ಚಿರಋಣಿ ರೀ. ನಮಸ್ಕಾರ. ಮೊದಲನೇದಾಗಿ ನಮಸ್ಕಾರ. ನಾವು ರಾಣೇಮರದಿಂದ ಬಂದಿದ್ದೀವಿ. ಚಂದ್ರಶೇಖರ್ ಅಂತ ನಮ್ಮ ಹೆಸರು. ನಮ್ಮ ಮಗ ಪ್ರಣವ್ ಹಾಗೂ ಪ್ರಜ್ಞಾ ಇಬ್ಬರೂ ಸಹಿತ ಈ ಒಂದು ಸಮ್ಮರ್ ವೆಕೇಷನ್ ಸಲುವಾಗಿ ಈ ಮನ್ವಂತರ ಕೋಚಿಂಗ್ ಸೆಂಟ್ರಿಗೆ ನಾವು ಹಾಕಿದ್ವಿ. ಎಲ್ಲೋ ವಾಟ್ಸಪ್ಪು ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡಿ ನಾವು ಇದ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ ಕೇಳಲಿಕ್ಕೆ ಬಂದಿದ್ವಿ. ಬಟ್ಟು ಇಲ್ಲಿ ಕೆಲವೊಂದು ಹಳೆ ಸ್ಟೂಡೆಂಟ್ನೆಲ್ಲ ತೋರಿಸಿದ್ರು. ಅವ್ರ ಬಗ್ಗೆ ನಾವು ಎಲ್ಲ ಕೇಳಿದ್ವಿ. ತುಂಬ ನಮಗೆ ಅನುಕೂಲ ಆಗಿದೆ. ಮಕ್ಕಳಿಗೆ ಅವಶ್ಯವಾಗಿ ತಮ್ಮ ಒಂದು ಜೀವನಕ್ಕೆ ಬೇಸಿಕ್ ಬೇಕು ಅಂಥ ಒಂದು ಬೇಸಿಕ್ ಫೌಂಡೇಶನ್ನ ಈ ಮನ್ವಂತರ ಕೋಚಿಂಗ್ ಸೆಂಟ್ರು ಸದಾ ಕೊಡ್ತಾಯಿದೆ. ಇವರಿಗೆ ಯಾವುದೇ ಒಂದು ಅಡ್ಡಿ ಆತಂಕನ ನಮ್ಮ ಪೇರೆಂಟ್ಸ್ ಕಡೆಯಿಂದ ಕೊಡಬಾರ್ದು. ಅವ್ರನ್ನ ಫ್ರೀಯಾಗಿ ಬಿಡಬೇಕು. ಅಂದರೆ ನಮ್ಮ ಮಕ್ಕಳು ನಾವೆಷ್ಟು ಅವ್ರನ್ನ ಫ್ರೀಯಾಗಿ ಬಿಡ್ತೀವಿ ಅಷ್ಟು ನಮಗೆ ಒಂದು ನಮ್ಮ ಮಕ್ಕಳನ್ನ ಫಲವತ್ತಾಗಿ ಹೇಗೆ ಬೆಳೆ ಬೆಳೀತಿದೆ ಆ ಟೈಪ್ ಫಲವತ್ತಾಗಿ ಒಂದು ಮಕ್ಕಳು ಒಂದು ಫ್ರೂಟೆಸ್ಟಾಗಿ ಬೆಳೀತಾರೆ. ಬೇಸಿಕ್ ನಾಲೆಡ್ಜ್ ಕೊಡ್ತಾರೆ. ಒಂದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು ಮತ್ತು ಮ್ಯಾಥಮೆಟಿಕ್ಸ್ ಇರ್ಬೋದು. ಇವರು ಯಾವುದೇ ಒಂದು ದೊಡ್ಡ ದೊಡ್ಡ ಕಾನ್ಸೆಪ್ಟ್ ಇಲ್ಲ. ಇದು ಓನ್ಲಿ ಬೇಸಿಕ್ಕು. ಇದರಿಂದ ತುಂಬ ಮಕ್ಕಳು ಅವರ ಒಂದು ಬೇಸಿಕ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ. ಆಮೇಲೆ ಇಲ್ಲಿ ಒಂದು ಸಮರ್ ಇರೋದ್ರಿಂದ ಬೇಸಿಗೆಯಲ್ಲಿ ಕೆಲವೊಂದು ಜ್ವರ ಬರೋದು, ನೆಗಡಿ ಬರೋದು ಇವೆಲ್ಲ ಆತಂಕ ಇರ್ತೈತಿ. ಅದ್ರ ಬಗ್ಗೆ ಗಮನ ಹರಿಸ್ಬಾರ್ದು. ಅವರು ಎಲ್ಲ ಟೀಚರ್ಸ್ ಒಳ್ಳೆ ಚೆನ್ನಾಗಿದೆ. ಕೋಚಿಂಗ್ ಸೆಂಟ್ರ್ ಚೆನ್ನಾಗಿದೆ. ಇಲ್ಲಿ ಫುಡ್ ಮೆಥಡ್ಸ್ ಇರ್ಬೋದು, ಅದರ್ ಆ್ಯಕ್ಟಿವಿಟಿ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಅವರು ತುಂಬ ಸುಧಾರಣೆ ಆಗ್ತಾ ಹೊರಟಿದ್ದಾರೆ. ತೊಂದರೆ ಇಲ್ಲ. ಯಾರೇ ಕಳಿಸ್ಲಿ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕಲಿತಾರಂತ ನಾನೊಂದು ಒಳ್ಳೆಯ ಅಭಿಪ್ರಾಯ ನಾನು ಕೊಡ್ತೀನಿ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾವು ವಿಜಯಪುರ ಡಿಸ್ಟಿಕ್ ತಾಳಿಗುಟ್ಟಿಯಿಂದ ಬಂದಿದ್ದೇವೆ. ನನ್ನ ಮಗು ಸಿದ್ಧಿವಿನಾಯಕ ಸ್ಕೂಲಲ್ಲಿ ಓದ್ತಾ ಇದ್ದ, ಅಲ್ಲಿ ICSE ಸಿಲೆಬಸಲ್ಲಿ. ಆಮೇಲೆ ನನಗೆ ಯಾಕೋ ಟೆಸ್ಟಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿರೋದ್ರಿಂದ ನಾನು ಕುಂತು ವಿಚಾರ ಮಾಡ್ತಾಯಿದ್ದೆ, ನಾನು ನಮ್ಮ ಮನೆಯವರು. ಆಮೇಲೆ ನಮ್ಮ ಮನೆಯವರು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮನ್ವಂತರ ಹಿಂಗಿದೆ, ದಾವಣಗೆರೆಯಲ್ಲಿದೆ, ನೋಡಿ ಬನ್ನಿ ಅಂತ ಹೇಳಿದ್ರಿಂದ ವಿಜಯಕುಮಾರ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಾವು ಇಲ್ಲಿಗೆ ಬಂದು ಟೆಸ್ಟ್ ಕೊಟ್ವಿ. ಫಸ್ಟ್ ಟೆಸ್ಟಲ್ಲಿ ಬಂದಾಗ ಟೆಸ್ಟ್ ಮಾಡಿದಾಗ 25 ಮಾರ್ಕ್ಸಿಗೆ 8 ಮಾರ್ಕ್ಸ್ ತೊಗೊಂಡಿದ್ದಾನೆ. ಆಮೇಲೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಮುಜುಗರ ಆಯಿತು. ಯಾಕಪ್ಪ ಈ ಥರ ಇದೆ, ಏನು ಮಾಡಬೇಕು ಇದಕ್ಕೆ ಅಂತ. ಮತ್ತು ವಿಜಯಕುಮಾರ್ ಸರ್ ಸಲಹೆ ಕೊಟ್ಟರು, ಇಲ್ಲಿ ಬಿಡಿ, ನಮಗೆ ಬೇಸಿಗೆ ಶಿಬಿರದಲ್ಲಿ ನಾವೆಲ್ಲ ರೆಡಿ ಮಾಡಿ ಕೊಡ್ತೇವೆ, ನಿಮಗೆ ಗ್ಯಾರಂಟಿ ಇದೆ ನೋಡಿ ಅಂತ ಹೇಳಿದರು. ಆಮೇಲೆ ತಂದುಬಿಟ್ಟ ಮೇಲೆ ಮ್ಯಾಥ್ಸು ಮತ್ತು ಕನ್ನಡ, ಇಂಗ್ಲೀಷು ಸ್ವಲ್ಪ ವೀಕ್ ಇದ್ದ. ಆಮೇಲೆ ಒತ್ತಕ್ಷರ ಬರ್ತಿರಲಿಲ್ಲ ಅವನಿಗೆ. ಆಮೇಲೆ ಇಂಗ್ಲೀಷ್ ಡಿಸ್ಟ್ರಿಕ್ಷನ್ ಬರ್ತಿರಲಿಲ್ಲ. ಮ್ಯಾಥ್ಸಲ್ಲಿ ಸ್ವಲ್ಪ ಕೂಡಿಸೋಲೆ ತಪ್ಪು ಮಾಡ್ತಿದ್ದ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಮನ್ವಂತರ ಟೀಮ್ಗೆ ಹಾಗೂ ವಿಜಯಕುಮಾರ್ ಸರ್ಗೆ ನನ್ನ ಧನ್ಯವಾದಗಳು ಅಂತೇಳಿ. ನಾನು ಪ್ರಿನ್ಸಿಪಾಲ್, ಒಬ್ಬ ರೆಸಿಡೆನ್ಷಿಯಲ್ ಶಾಲೆಯ ಮುಖ್ಯಸ್ಥ. 540 ವಿದ್ಯಾರ್ಥಿಗಳ ಜವಾಬ್ದಾರಿ ನಾನು ಕೆಲಸ ಮಾಡ್ತೀನಿ. ನನ್ನ ಮಗ ವೇದ ಪ್ರಕಾಶ್ ಅಂತೇಳಿ. ಈ ಒಂದು ಶಾಲೆ ಬಿಡೋದಕ್ಕಿಂತ ಮುಂಚೆ ನನ್ನ ಮಗ ತುಂಬ ಡಲ್ಲಿದ್ದ ಮೇಡಮ್. ಯಾವುದರಲ್ಲಿ 3 ವಿಷಯಗಳಲ್ಲಿ ಕನ್ನಡ ಹೇಳಿದ್ದು ಬರ್ಕೊಳಕ್ಕೆ ಬರ್ತಿರಲಿಲ್ಲ, ಮ್ಯಾಥ್ಸ್ ಹೇಳಿದ್ದು ಬರೆಯೋಕ್ಕೆ ಬರ್ತಿರಲಿಲ್ಲ. ಈ 3 ವಿಷಯಗಳಲ್ಲಿ ಭಾಳ ಏನು ಕೆಲಸ ವರ್ಕ್ ಮಾಡ್ತಿರಲಿಲ್ಲ. ಆದರೆ ಬುದ್ಧಿವಂತ ಇದ್ದಾನೆ. ಆದರೆ ಕುಂತ್ಕೊಂಡು ಸರಿ ಕೆಲಸ ಮಾಡ್ತಿರಲಿಲ್ಲ, ಹೇಳಿ ಕೆಲಸ ಗಲಾಟೆ ಮಾಡೋದಿಲ್ಲ. ಆದರೆ ನಮಗೆ ಮನ್ವಂತರ ಶಾಲೆಯಲ್ಲಿ ಈ ಥರ ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತುಂಬ ಒಂದು ಬೇಸಿಕ್ ಕಲಿಸ್ಕೊಡ್ತಾರೆ ಅಂತ ಗೊತ್ತಾದಾಗ ನಾವಿಲ್ಲಿ ಬಂದು ಅಡ್ಮಿಷನ್ ಮಾಡಿಸಿದಾಗ ಸ್ಟಾರ್ಟಿಂಗಲ್ಲಿ
ಪರೀಕ್ಷೆ ಮಾಡಿದಾಗ ಕೇವಲ ಒಂದು 25ಕ್ಕೆ 7 ಮಾರ್ಕ್ಸ್ ತೊಗೊಂಡವ. ಈಗ ಹಂತವಾಗಿ 1.5 ತಿಂಗಳ ಅವಧಿಯಲ್ಲಿ ಹಂತವಾಗಿ ಏನಾಗ್ತಾ ಬಂತ, ಈ ಇನ್ಕ್ರೀಸ್ ಆಗ್ತಾ ಬಂದು ಕೊನೆಗೆ ಈಗ ಎಲ್ಲ ವಿಷಯಗಳಲ್ಲಿ ಔಟ್ ಆಫ್ ಔಟ್ ತೆಗಿತಾ ಬಂದ. ಈಗ ಇಲ್ಲಿ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನನ್ನ ಮಗ ಯಾವ ಥರ ಇದ್ದಾನೆ ಅಂತಂದರೆ, ಈಗ ಎಲ್ಲ ವಿಷಯಗಳಲ್ಲಿ ಔಟ್ ಆಫ್ ಔಟ್ ಅಂಕಗಳು ತೆಗೆದ್ರ ಜೊತೆಗೆ ಉತ್ತಮ ಒಂದು ತರಬೇತಿ ಕೊಟ್ಟಿದ್ದೀರಾ. ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಇವುಗಳಲ್ಲಿ ಔಟ್ ಆಫ್ ಔಟ್ ತೆಗೆದ್ರ ಮೂಲಕವಾಗಿ ತುಂಬ ತರಬೇತಿಯನ್ನು ಕೊಟ್ಟಿದ್ದೀರಿ. ಮನ್ವಂತರ ಶಿಕ್ಷಣ ಸಂಸ್ಥೆಗೆ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಹೆಸರು ಸುಮಾ ಅಂತ. ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಮನ್ವಂತರ ಇದು ಏನು ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ತಮ್ಮ ಶರಣಯ್ಯ ಸರಿಂದ ಗೊತ್ತಾಯಿತು. ಶಾಂತಿನಿಕೇತನ್ ಸೋಲಿಯರ್ ಕಾರಟಗಿಯಲ್ಲಿ ಅವ್ರ ಸ್ಕೂಲಿದೆ. ನಮ್ಮ ತಮ್ಮರಿಂದ ಸರ್ ಬಗ್ಗೆ ಗೊತ್ತಾಗಿ ಇಲ್ಲಿ ನಾವು ಸೇರಿಸಿದ್ವಿ ನನ್ನ ಮಗ ಮೋಹಿತನ್ನು. ಅವನು ಸ್ಟಾರ್ಟಿಂಗ್ ನಿಜವಾಗ್ಲೂ ಕಾನ್ಸಂಟ್ರೇಷನ್ ಇರಲಿಲ್ಲ. ಆಮೇಲೆ ಬೇಸಿಕ್ ನಾಲೆಜು ತುಂಬ ಕಡಿಮೆ ಇತ್ತು ನಮ್ಮ. ಇಲ್ಲಿ 1.5 ತಿಂಗಳು ಕೋಚಿಂಗ್ ಆದ ನಂತರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ. ನೆಕ್ಸ್ಟ್ ಅವನಿಗೆ ವರ್ಡ್ಸ್ ಎಲ್ಲ ತಾನೇ ಸ್ವಂತವಾಗಿ ಬರೀಲಿಕ್ಕೆ, ಪ್ಯಾಸೇಜ್ ಬರಲಿಕ್ಕೆ ಈಗ ಕಲಿತಿದ್ದಾನೆ. ಇನ್ನೂ ಹೆಚ್ಚು ನಾವು ಮಕ್ಕಳನ್ನ ಸೇರಿಸಿದರೆ ಎಲ್ಲ ಮಕ್ಕಳು ಇಂಪ್ರೂವ್ ಆಗ್ತಾರಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ. ಮನ್ವಂತರ ಟೀಮ್ಗೆ ಹಾಗೂ ವಿಜಯಕುಮಾರ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ಫಸ್ಟ್ ಬಂದಾಗ ಇವನಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಇದ್ವು, ಅದು ಕರೆಕ್ಷನ್ ಮಾಡ್ಕೊಂಡಿದ್ದಾನೆ. ಮತ್ತು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇದಿತ್ತು, ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಮಾಡ್ತಾಯಿದ್ದಾನೆ. ಶಿಸ್ತು ಕಲ್ತಿದ್ದಾನೆ. ಮತ್ತು ಮನ್ವಂತರ ಟೀಮವರು ಎಲ್ಲರೂ ಚೆನ್ನಾಗಿ ಅವನಿಗೆ ಒಳ್ಳೆ ಇದು ಕೋಆರ್ಡಿನೇಷನ್ ಕೊಟ್ಟಿದ್ದಾರೆ. ಮತ್ತು ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡಿಕೊಟ್ಟಿರೋದ್ರಿಂದ ಅವನು ಚೆನ್ನಾಗಿ ಓದಿ ಇನ್ನೂ ಮುಂದೆ ಬರಲಿ ಅನ್ನೋದು. ಮತ್ತು ಬೇರೆಯವರೆಲ್ಲ ಸ್ವಲ್ಪ ಜನನ ಇಲ್ಲಿ ತಂದು ಹಾಕಿದ್ರೆ ತಮ್ಮ ಮಕ್ಕಳು ಒಂದು ಸ್ವಲ್ಪ ಭವಿಷ್ಯದಲ್ಲಿ ಮುಂದೆ ಬರಲಿ ಅನ್ನೋದಕ್ಕೆ ನಮ್ಮ ಆಸೆ ಇದೆ ಮೇಡಮ್. ಮನೆಯಲ್ಲಿ ಅವನು ಒಂದು ಕಡೆ ಕೂತ್ಕೊಂಡು ಕೆಲಸ ಅಲ್ಲಿ ಇಲ್ಲಿ ಇದು ಮಾಡೋನು, ಆಟ ಆಡೋಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋನು. ಮತ್ತು ಅವನು ಕೂತ್ಕೊಂಡು ಎಂದೂ ಅವನು ಬರ್ದಿಲ್ಲ. ಇವತ್ತು 12 ಅವರ್ ಬರೀತಾನೆ ಅಂತಂದರೆ ಗ್ರೇಟ್ ನಮಗೆ. ಅವ್ನು ಮಲಿಕಂಡೇ ಆಲ್ಮೋಸ್ಟ್ ಮಲಗೋದು ಅವ್ನು ಕೂತ್ಕೊಳ್ಳೋಕ್ಕೆ ಸೊಂಟನೇ ಇಲ್ಲೇನೋ ಅಂತ ಬೈರು ಮನೆಗಳಲ್ಲೆಲ್ಲ. ಆದರೂ ಚೆನ್ನಾಗಿ ಓದ್ತಾ ಇರೋದ್ರಿಂದ ಅವನು ನಮಗೆ ಮುಂದೆ ಚೆನ್ನಾಗಿ ಓದಲಿ ಅಂತ ಮತ್ತು ಜನಗಳೆಲ್ಲ ತಂದು ಹಾಕಲಿ ಅಂತ ಹೇಳ್ತೀವಿ ನಾವು. ಸಾಕು. ನಮ್ಮ ಮನ್ವಂತರ ಸ್ಕೂಲು ಒಳ್ಳೆ ಅಡ್ವಾನ್ಸ್ ಕೊಟ್ಟಿದ್ರು, ಅಡ್ವರ್ಟೈಸ್ ಕೊಟ್ಟಿದ್ರು. ಮಕ್ಕಳನ್ನ ಅಲ್ಲಿಗೆ ಹಾಕ್ಬೇಕಂತ ಅಂದ್ಕೊಂಡು ನಾವು ಹಾಕಿರಿ. ಚೆನ್ನಾಗಿ ಇಂಪ್ರೂವ್ ಆಗಿದ್ದಾವೆ ಮಕ್ಕಳು. ತನುಜ್ಕರ ಬರ್ತಾ ಇರಲಿಲ್ಲ, ಕ್ಲೀನಾಗೆಲ್ಲ ಹೇಳ್ತಾಳೆ. ಬರೆಯೋದು ಬರುತ್ತೆ, ಮಗ್ಗಿ ಬರುತ್ತೆ, ಕ್ಲೀನಾಗಿ ಒಂದು ಸ್ವಲ್ಪ ಓದ್ತಾರೆ. ನಮಸ್ಕಾರ. ಮನ್ವಂತರ ಶಾಲೆಗೆ ವಿಜಯ್ ಸರ್ಗೆ ನಮಸ್ಕಾರ. ಫಸ್ಟು ನಾನು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ನನಗೆ ಸೇರಿಸ್ಬೇಕು ಅಂತೇಳಿ ಇದಾಗಿದ್ರಿ. ಇವನು ಓದ್ತಾ ಇದ್ದ ಯಾವ ಥರ ಓದಬೇಕು, ಯಾವ ಥರ ಅರ್ಥ ಮಾಡ್ಕೊಬೇಕು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಗೆ ಸೇರಿಸಿದ್ಮೇಲೆ ಚೆನ್ನಾಗಿ ವರ್ಡ್ಸ್ ಆಗಲಿ ಏನೇ ಆಗಲಿ ಚೆನ್ನಾಗಿ ಕಲ್ತಿದ್ದಾನೆ. ಅವನಷ್ಟು ಅವನೇ ಬರೀತಾನೆ. ಚೆನ್ನಾಗಿದೆ ಮೇಡಮ್. ರೈಟಿಂಗು ಸ್ವಲ್ಪ ಇದ್ರಾಗಿತ್ತು, ಇವಾಗ ಇಲ್ಲಿ ಬಂದಮೇಲೆ ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಜ್ಞಾಪಶಕ್ತಿ ಇರ್ತಾ ಇರಲಿಲ್ಲ, ಓದಿದ್ದೀನಿ ಸ್ವಲ್ಪ ಹೊತ್ತಿಗೆ ಮರ್ತೋಗ್ತಾ ಇದ್ದ ಅಂಥದ್ದು ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ. ಯಾವ ಥರ ಹೇಳ್ಬೇಕು ಅನ್ನೋದು ಚೆನ್ನಾಗಿ ಕಲ್ತಿದ್ದಾನೆ. ಎಲ್ಲದರಲ್ಲೂ ಚೆನ್ನಾಗಿ ಇದಾಗಿದೆ ಮೇಡಮ್. ಗಣಿತದಲ್ಲಿ ಮಗ್ಗಿ ಬಂದು 15ವರೆಗೂ ಬರ್ತಾಯಿತ್ತು, ಇವಾಗ 20ವರೆಗೂ ಬರ್ತದೆ. ಮಧ್ಯ ಯಾವ ಥರ ಕೇಳಿದ್ರೂ ಹೇಳ್ತಾ ಇದ್ದಾನೆ, ರಿವರ್ಸ್ ಕೇಳಿದ್ರು ಹೇಳ್ತಾ ಇದ್ದಾನೆ, ಫಸ್ಟಿಂದನೇ ಹೇಳ್ತಾನೆ, ಮಧ್ಯ ಕೇಳಿದ್ರು ಹೇಳ್ತಾ ಇದ್ದಾನೆ. ಕನ್ನಡದಲ್ಲಿ ಓದೋದಕ್ಕೆ ಬರ್ತಾ ಇರಲಿಲ್ಲ ಅಂಥದ್ದು ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅಕ್ಷರ ಗುರುತಿಸ್ತಾ ಇದ್ದಾನೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಮೇಡಮ್. ಸಂಸ್ಥೆ ಇದು, ಅದು ಕೋಚಿಂಗ್ ಸ್ಕೂಲ್ ಇರೋದ್ರಿಂದ ನಮ್ಮ ಮಗು ತುಂಬ ಹಿಂದುಳಿದಿದ್ದ. ಅವನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಅವನ್ನ ಕರ್ಕೊಬಂದು ಕೋಚಿಂಗ್ ಹಾಕಿ ಹೋಗೋದಕ್ಕೆ ನಮ್ಮ ಮಗು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಎಲ್ಲ ಮಗ್ಗಿಯಲ್ಲಿ ಕಾಗಡತ್ವಲ್ಲಿ ಏನು ಬರ್ತಿದ್ದಕ್ಕಂಥದ್ದು ಇವತ್ತು ಇಂಪ್ರೂವ್ಮೆಂಟ್ ಆಗಿ ಭಾರಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಮಾಡ್ತಾನೆ, ರೆಸ್ಪೆಕ್ಟ್ ಮಾಡ್ತಾನೆ. ಈಗ ಹೇಳಿದ ಕೆಲವಕ್ಕೂ ರೆಸ್ಪೆಕ್ಟ್ ಮಾಡಿ ಓದ್ತಾನೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ನಮಗೇನು ಸೇರಿಸೋಕ್ಕೇನೋ ಅಷ್ಟೇನು ಮೋಸ ಏನೋ ಇದಾಗಿಲ್ಲ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮಗು. ನಾವು ಇದು ಲೈವ್ ನೋಡಿದ್ದು ಫೇಸ್ಬುಕ್ನಲ್ಲಿ ನಾನು ನೋಡಿದ್ರಿ ಮೇಡಮ್. ಆವಾಗ ನಮ್ಮ ಜೀರೋಲಿಂತ್ರ ಹೀರೋ ಅಂತ ಜೀರೋ ಇದ್ದ ಮಕ್ಕಳಿಗೆ
ಸ್ಕೂಲು ಈ ಥರ ಕಲಿಸ್ಕೊಡ್ತಾರಂತ ನೋಡಿದಾಗ ನಾನು ಅದು ಸ್ಕೂಲ್ ಸರ್ಚ್ ಮಾಡಿದಾಗ ಅವರು ವಿಜಯಕುಮಾರ್ ಸರ್ಗೆ ಫೋನ್ ಮಾಡಿದ್ರಿ ಮೇಡಮ್ ಅವಾಗ ನಮ್ಮ ಮಗನ ಟೆಸ್ಟ್ ಮಾಡಿದಾಗ 25ಕ್ಕೆ 5 ಮಾರ್ಕಸ್ ತೊಗೊಂಡಿದ್ರು ಮೇಡಮ್. ಆ ಥರ ಆಗಿದ್ದಾಗ ಅವ್ರೇನಂದ್ರೆ ನಮ್ಮ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಿಸ್ರಮ್ಮ ನೋಡೋಣ ಅಂತಂದ್ರು. ಆ ಥರ ಆಗಿದ್ದಾಗ ಒಳ್ಳೆ ಇಲ್ಲಿ ಅಡ್ಮಿಷನ್ ಮಾಡಿಸಿದಾಗ ನಮ್ಮ ಮಗ ಏನೂ ಇದ್ದಿದ್ದಿಲ್ಲ ರೀ ಫಸ್ಟ್ನೇಗೆ ನೋಡಿದ್ರೆ. ಆದರೆ ಇಲ್ಲಿ ಸ್ಕೂಲ್ ಸೇರಿಸಿದ ಮೇಲೆ ರೀ ನಮ್ಮ ಮಗ ಎಷ್ಟು ಸುಧಾರಣೆ ಅಂದ್ರೆ ಅಷ್ಟು ಸುಧಾರಣೆ. ಈ ಸ್ಕೂಲಿಂದ ಎಷ್ಟು ಹೇಳಿದ್ರು ನನಗೆ ಕಡಿಮೆ ರೀ ಮೇಡಮ್. ಈ ಥರ ನಮ್ಗೆ ಸ್ಕೂಲ್ ಮನ್ವಂತರ ಅನ್ನುವಂಥ ಇದೊಂದು ಸಂಸ್ಥೆನ ಭಾರಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನನ್ನ ಮಗ ಇಲ್ಲಿ 0 ಅಂದ್ರೆ 0ನೇ ಇದ್ದ. ಈಗ ಅವನು 1ರಿಂದ 9th ಮಟ್ಟ ಕಲ್ತರು ಏನು ಗೊತ್ತಿದ್ದಿಲ್ಲ, ಅವನ ಲೆಕ್ಕ ಏನು ಮಾಡ್ಲಿಕ್ಕೆ ಗೊತ್ತಿದ್ದಿಲ್ಲ, ಎಲ್ಲ 0 ಆಗ್ತಿದ್ದ. ಮತ್ತೆ ಒಳ್ಳೆ ಅವನಿಗೆ ಇಂಗ್ಲೀಷು ಅಷ್ಟೊಂದು ಭಾಳ ಇದ್ದಿದ್ದಿಲ್ಲ. ಆದ್ರಿಂದ ಮತ್ತು ನಾನು ಕನ್ನಡನೂ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಇದ್ದೆ. ಈಗ ಬಂದ್ಮೇಲೆ ನನ್ನ ಮಗ ಒಂದು 40ರಿಂದ 50 ಅವನು ಮಾರ್ಕ್ಸ್ ಕಾರ್ಡ್ ತೆಗಿತಾ ಇದ್ದೇನೆ. ಆದ್ರಿಂದ ಇಂಥ ಸಂಸ್ಥೆ ಈ ಥರ ನಮ್ಮ ಟೀಚರ್ಸು ನಮಗೆ ಒಳ್ಳೇದು ಮಾಡಿದ್ದಾರೆ. ನಮ್ಮ ಮಕ್ಕಳು ಈ ಥರನೇ ಇಂಪ್ರೂವ್ಮೆಂಟ್ ಆದ್ರಿಂದ ನಮಗೆ ಭಾಳ ಖುಷಿಯಿಂದ ನಾವು ಇಲ್ಲಿ ನನ್ನ ಮಗನ ಸೇರಿಸಿದ್ದು ನನಗೆ ಒಳ್ಳೇದು ಅನಿಸಿದೆ. ರೊಕ್ಕ ಹೋದ್ರೂ ಪರವಾಗಿಲ್ಲ, ಆದರೆ ನಾವು ಈ ಥರ ಖರ್ಚು ನನ್ನ ಮಗ ಶಾನೆಯಾಗೇನಲ್ಲ ಅನ್ನೋದು ನನಗೆ ಮನಸ್ಸಿಗೆ ಸಮಾಧಾನ ಆಗಿ ಅದರಿಂದ ನಾವು ಖುಷಿಯಿಂದ ಹೇಳ್ತಾ ಇರೋದು. ಬಂದಿದ್ದೀವಿ. ನಮ್ಮ ಹುಡುಗನ ಹೆಸರು ಗಗನ್ ರೆಡ್ಡಿ. 8th ಸ್ಟ್ಯಾಂಡರ್ಡ್ ಮುಗಿಸಿದೆ, 9th ಸ್ಟ್ಯಾಂಡರ್ಡ್. ಅವಾಗ ಇಂಗ್ಲೀಷ್ನಲ್ಲಿ ಶಬ್ದಗಳು ಸ್ವಲ್ಪ ಮಿಸ್ಟೇಕ್ ಆಗ್ತು, ಕನ್ನಡದಲ್ಲಿ ಮಿಸ್ಟೇಕ್ ಆಗ್ತು. ಓದ್ತಿದ್ದಾನೆ, ಬರ್ತಿದ್ದಾನೆ, ರೈಟಿಂಗನ್ನು ನೀಟ್ ಆಗ್ತಿದ್ದಾವೆ. ಎಲ್ಲ ಓದಿಸಿ ಎಲ್ಲ ಕರ್ಕೊಂಡು ಹೋಗ್ತಿದ್ದೇವೆ ನಾವು. ಧನ್ಯವಾದ. ಮಗಳು ನಿಶ್ಚಿತ ಅಂತಂದು 7th ಸ್ಟ್ಯಾಂಡರ್ಡಿಗೆ ಇಲ್ಲಿ ತಳಬಾಳು ಶಾಲೆಗೆ ಬಿಟ್ಟಿದ್ವಿ. ಅವಳು ಏನು ಅಂದರೆ ಏನೋ ಕಲ್ತಿಲ್ಲ ಅಂತ ನಾವು ಇದು ಮಾಡ್ತಿದ್ವಿ, ಏನೂ ಕಲ್ತಿಲ್ಲ ಅವಳು. ಇದೇ ಥರ ನಮಗೆ ಮೊಬೈಲಲ್ಲಿ ಒಂದು ಏನೋ ಹುಡ್ಕೋಬೇಕಾದ್ರೆ ಸರ್ಚ್ ಮಾಡ್ಬೇಕಾದ್ರೆ ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಒಂದು ಶಾಲೆದು ನಮಗೆ ನೇಮ್ ಸಿಕ್ತು. ಅದನ್ನು ಬಂದು ನಡುವೆ ಒಂದು ಸಾರಿ ನಾವು ಎನ್ಕ್ವೈರಿ ಮಾಡಿದ್ವಿ. ಆಮೇಲೆ ನಾವು ಬೇಸಿಗೆ ರಜದಲ್ಲಿ ಅಂತ ಮಾತ್ರ ಮಾಡ್ಕೊಂಡಿದ್ವಿ ಅದನ್ನ ಸೇರ್ಸೋಕ್ಕೆ. ನಡುವೆನೂ ಅವರು ಸೇರ್ಸ್ಕೊಂತಾರೆ ಅಂತ ಆಮೇಲೆ ಗೊತ್ತಾಯಿತು. ನಾವು ಆಮೇಲೆ ಪಶ್ಚಾತ್ತಾಪ ಪಟ್ಟಿವಿ. ಈಗ ನನ್ನ ಮಗಳು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಅವಳು 25 ಮಾರ್ಕ್ಸಿಗೆ 1 ಮಾರ್ಕ್ಸು ತೆಗ್ದಿದ್ದಿಲ್ಲ. ಏನೋ ರೈಟಿಂಗಿಗೋಸ್ಕರ ಅವ್ರು 1 ಮಾರ್ಕ್ಸ್ ಕೊಟ್ಟಿದ್ರು. ಅದು ಆ್ಯಕ್ಚುಲಿ 0 ಅವಳು. ಇವತ್ತು 0 ಇದ್ದವಳು ಇವತ್ತು 50 ಮಾರ್ಕ್ಸಿಗೆ 45 ಮಾರ್ಕ್ಸ್ ತೆಗಿತಾಳೆ. ಇನ್ನೊಂದು ವಾರ ಆ್ಯಕ್ಚುಲಿ ಇತ್ತು ಅವಳಿಗೆ ಪ್ರಯತ್ನ ಮಾಡೋಕ್ಕೆ. ನಾವು ಅರ್ಜೆಂಟ್ ಬೇರೆ ಶಾಲೆಗೆ ಸೇರ್ಸೋಕ್ಕೋಸ್ಕರನೇ ಅಲ್ಲಿ ನಮಗೆ ಸೀಟ್ ಕೊಡಲ್ಲ ಅಂತಾರೆ ಅಂತನೋಕ್ಕೋಸ್ಕರ 5 ದಿವಸ ವಾರ ಮುಂಚೆ ಕರ್ಕೊಂಡು ಹೋಗ್ತಿದ್ವಿ. ಆಲ್ರೆಡಿ ಅವಳು 100%ಗೆ ಒಂದು 2% ಹಿಂದೆ ಉಳಿದಾಳೆ. ನಮಗೆ ಒಳ್ಳೆ ತೃಪ್ತಿಯಾದಂಥ ವಿಚಾರ ಇದು. ಎಲ್ಲ ಮಕ್ಕಳು ಆದಷ್ಟು ಇಲ್ಲಿ ಬಂದು ಸೇರಿಸ್ರಿ ಅಂತ ನಾನು ಎಲ್ಲ ಮಕ್ಕಳು ಪೋಷಕರಿಗೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮತ್ತೇನೋ ಮಾತಾಡೋಕೆ ಮೇಡಮ್?